ಸರ್ ನಾವು ಡಿ.ಎಡ್ PSTR ಆಕಾಂಕ್ಷಿ ಸರ್. PSTR ಆಕಾಂಕ್ಷಿ. ಈಗ ನಮಗೆ ಪ್ರೈಮರಿ ಸ್ಕೂಲ್ ಟೀಚರ್ ಈಗ 11 ವರ್ಷದಿಂದ ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ನೇಮಕಾತಿ ಆಗಿಲ್ಲ ಸರ್. ಈಗ ಒಂದು ವರ್ಷದಿಂದ ನಮಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 4424 ಪೋಸ್ಟನ್ನು ನಾವು ತುಂಬ್ಕೊಂತೀವಿ ಅಂತ ಈಗ 1.5 ವರ್ಷದಿಂದ 2 ಸರಿ ಅನುಮೋದನೆ ಆಗಿದೆ ಸರ್. ಆದರೆ ಈಗ ಅವೆಲ್ಲ ಪೋಸ್ಟ್ಗಳನ್ನು 0 ಪೋಸ್ಟ್ ಮಾಡಿ ಈಗ 800 ಪೋಸ್ಟ್ಗಳಿಗೆ ಅದನ್ನು ಇಳಿಸಿದ್ದಾರೆ ಸರ್. ಈಗ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಮ್ಮಿ 30,000ಕ್ಕೂ ಹೆಚ್ಚು TET ಪಾಸ್ ಆದಂತಹ ಅಭ್ಯರ್ಥಿಗಳಿದ್ದೇವೆ. ಅದರಲ್ಲೂ ಫಸ್ಟ್ ಪೇಪರ್ ಈಗ ನಮಗೆ PSTR ಶಿಕ್ಷಕರ ಒಂದು ಅವಶ್ಯಕತೆನೇ ಇಲ್ಲ, ನಾವು GPT ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಸರ್. ಹಾಗಿದ್ರೆ GPT ಮಾಡೋದಾದ್ರೆ ಫಸ್ಟ್ ಪೇಪರ್ TET ನಮಗೆ ಎಲಿಜಿಬಲ್ ಪೇಪರ್ ಅಂತ ಯಾಕೆ ಇಡಬೇಕು? ಅದರಿಂದ ನಾವು ಯಾಕೆ ಪಾಸ್ ಮಾಡಬೇಕು? ಆಮೇಲೆ ನೆಕ್ಸ್ಟು ನಮಗೆ ಈಗ ಕಾಲ್ಫಾರ್ಮ್ ಆಗೋಂಥ 4,424 ಪೋಸ್ಟ್ ಇದಾವಲ್ಲ ಸರ್, ಅದು ಒಂದನ್ನು ನಮಗೆ ಮಾಡಿ ನಾವು ಎಲ್ಲರೂ ಕೂಡ ನಿಮಗೆ ಬೇಡಿಕೆ ಇಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಖಾಲಿ ಹುದ್ದೆ ಇದೆ ಸರ್ ಶಿಕ್ಷಕರದ್ದು. ಅದರಲ್ಲಿ ಈ ಓವರ್ ಆಲ್ ಕರ್ನಾಟಕದಲ್ಲಿ 6 ತಿಂಗಳು ಮುಂಚೆನೆ 80,000 ಖಾಲಿ ಹುದ್ದೆ ಇತ್ತು ಸರ್. ಎಲ್ಲ ಹುದ್ದೆಗಳು ಅಂದ್ರೆ ಟೀಚರ್ ಹುದ್ದೆಗಳೇ 80,000 ಖಾಲಿ ಹುದ್ದೆ ಇತ್ತು. ಆಸ್ ಪರ್ 371J ಪ್ರಕಾರ ಅಪ್ ಟು 80% ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲೇ ಬೇಕಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಫಿಲ್ ಮಾಡ್ಬೇಕಂತಂದ್ರೆ. ಇವರು ಸುಮಾರು 11 ವರ್ಷ ಆಗಿದೆ ಪ್ರೈಮರಿ ಸ್ಕೂಲ್ ಟೀಚರ್ದು ರೆಕ್ರೂಟ್ಮೆಂಟ್ ಆಗಿ. 2 ವರ್ಷ ಮುಂಚೆ 4,424 ಪೋಸ್ಟ್ ಅಪ್ರೂವಲ್ ಆಗಿರೋದನ್ನ ತಿರುಗಿ ಮತ್ತೆ ವಾಪಸ್ 0 ಮಾಡಿದ್ರು. ಅದನ್ನ GPSTR HSTR ಗೆ ಡಿವೈಡ್ ಮಾಡಿಕೊಂಡು 5,267 ಪೋಸ್ಟ್ ಅಲ್ಲಿ 4,424 ಪೋಸ್ಟ್ ಪ್ರೈಮರಿ ಸ್ಕೂಲ್ ಟೀಚರ್ದೇ ಇತ್ತು. ಆದ್ರೆ ಇವಾಗ ಅದನ್ನ 0 ಮಾಡಿದ್ರು. ಕಂಟಿನ್ಯೂಸ್ ಆಗಿ ಎಲ್ಲ ಓಡಾಡಿದ ಮೇಲೆ ಬರೀ 800 ಪೋಸ್ಟ್ ಮಾಡಿದ್ದಾರೆ. ನಮ್ಮ ಡಿಮ್ಯಾಂಡ್ ಏನಂತಂದ್ರೆ ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ. ಇವರಿಗೆ ಪ್ರೈಮರಿ ಸ್ಕೂಲ್ ಟೀಚರ್ದು ಇವತ್ತು ಸ್ಕೂಲ್ಗೆ ಹೋದ್ರೆ ಒಂದೊಂದು ಟೀಚರ್ಸ್ ಇಲ್ಲ ಸರ್. ಎಲ್ಲಾ ಸ್ಕೂಲಲ್ಲೂ ಖಾಲಿ ಇದೆ. 100 ಸ್ಕೂಲಲ್ಲಿ ಬರೀ 1 ಟೀಚರ್ ಇದ್ದಾರೆ. 1 ಟೀಚರ್, ಕೆಲವೊಂದು ಸ್ಕೂಲಲ್ಲಿ ಟೀಚರ್ಸ್ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಕಲ್ಯಾಣ ಕರ್ನಾಟಕ ಇದೆ. ಇವತ್ತು ಹಿಂದುಳಿದ ಭಾಗ ಅಂತ ಹೇಳಿ ಬರೀ ರಾಜಕೀಯ ವ್ಯಕ್ತಿಗಳು ಬರೀ ಮಾಧ್ಯಮದ ಮುಖಾಂತರ ಮಾತಾಡೋದಲ್ಲ. ದಯವಿಟ್ಟು ಆಸ್ ಪರ್ 371J ಪ್ರಕಾರ ಅಪ್ ಟು 80% FD ಇಂದ ಅಪ್ರೂವಲೇ ಬೇಕಿಲ್ಲ, ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಾಡಿ ಎಷ್ಟು ಖಾಲಿ ಹುದ್ದೆ ಇದೋ ಅಷ್ಟನ್ನ ಈ ಕೂಡಲೇ ಭರ್ತಿ ಮಾಡಬೇಕು. ಅದರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ದು 4,424 ಪೋಸ್ಟ್ ಹುದ್ದೆಗಳನ್ನ ಭರ್ತಿ ಮಾಡೋ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಇದನ್ನ ಸರ್ಕಾರ ತುಂಬಾ ಗಂಭೀರವಾಗಿ ತಗೊಂಡು ಈ ಸಮಸ್ಯೆ ಬಗೆಹರಿಬೇಕು. ಯಾಕೆಂತಂದ್ರೆ ಅವರು ಈ ಟೈಮಲ್ಲಿ ಓದ್ಬೇಕಾ, ಇಲ್ಲ ಅಂತಂದ್ರೆ ಮಿನಿಸ್ಟರ್ ಮನೆ ಡಿಪಾರ್ಟ್ಮೆಂಟ್ ಅಲಿಬೇಕಾ, ಆ ಪರಿಸ್ಥಿತಿ ತಗೊಂಡ್ಬಂದಿದ್ದಾರೆ. ಒಂದು ನೀವು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಹೊಡಿಸ್ಬಿಡಿ, ಇಲ್ಲ ಒಂದು ಪತ್ರ ಬರೆದ್ಬಿಡಿ. ಅವ್ರು ಏನು ಬೇರೆ ಅಟ್ಲೀಸ್ಟ್ ಬೇರೆ ಏನಾದ್ರು ನಾವು ಹೋರಾಟ ಮುಖಾಂತರ ನೀವು ಯಾವ ರೀತಿ ನಾವು ಪಡ್ಕೊಬೇಕು ನಾವು ಮಾಡ್ತೀವಿ. ಅದನ್ನ ಬರೀ ಮಿನಿಸ್ಟರ್ ಮನೆ ಮುಂದೆ ಡಿಪಾರ್ಟ್ಮೆಂಟ್ ಮುಂದೆ ಬರೋದೇ ಆಯ್ತು. ಒಂದ್ಸತಿ FD ಇಂದ ಅಪ್ರೂವಲ್ ಆದ್ಮೇಲೆ ಆ ಪೋಸ್ಟ್ ನ ಇವ್ರು ಕಂಟಿನ್ಯೂ ಮಾಡ್ಬೇಕಾಯ್ತು. ಇವತ್ತು ಪರಿಸ್ಥಿತಿ 10 ವರ್ಷ 15 ವರ್ಷ ಆಗಿದೆ ಅವ್ರದ್ದು. TET ಎಕ್ಸಾಮ್ಸ್ ಮಾಡ್ಕೊಂಡು D.Ed ಮಾಡ್ಕೊಂಡು ಇವತ್ತು ನಂಬರ್ ಆಫ್ ಪೋಸ್ಟ್ ಮಾಡಿರೋದನ್ನ ವಾಪಸ್ ತಗೊಂಡಿದ್ದಾರೆ ಅಂತಂದ್ರೆ ಇದ್ರ ಗೌರ್ಮೆಂಟ್ ವಿರುದ್ಧ ನಾವು ಎಲ್ಲ ಸೇರ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೇ ಮಾಡ್ತೀವಿ ಸರ್. ಇದನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊಂತೀವಿ ಸರ್. ನನ್ನ ಹೆಸರು ಕಾಂತ್ ಕುಮಾರ್ ಅಂತ ಹೇಳಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ಸರ್.